ಇನ್ನೊಂದು ಬಂದು 4. ನೆಕ್ಸ್ಟ್ ಪ್ಲಾನೆಟ್ ಬಂದು ರಾಹು. ಯಾರೆಲ್ಲ 4th 13th 31st 22nd ಹುಟ್ಟಿರ್ತಾರೆ ಇವ್ರು ಬಂದು ರಾಹುನಕ್ಕೆ ಪ್ಲಾನೆಟ್ಗೆ ರೆಸೊನೇಟ್ ಆಗ್ತಾರೆ. ಇವ್ರದ್ದು ಮೇಜರ್ ಪರ್ಸ್ನಾಲಿಟಿ ಬಂದು ಆರ್ಗನೈಸ್ಡ್ ಇರ್ತಾರೆ ಮತ್ತು ಡಿಸಿಪ್ಲಿನ್ಡ್ ಇರ್ತಾರೆ. ಯಾವುದೇ ಕೆಲಸಕ್ಕೆ ಫಾರ್ ಎಕ್ಸಾಂಪಲ್ ನೀವು ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಿದ್ದೀರಾ ಅಂದರೆ ಯಾವಾಗಲೂ ಒಂದು 10 ನಿಮಿಷ ಮುಂಚೆನೇ ಬಂದು ನಿಂತ್ಕೊಂಡಿರ್ತಾರೆ, ಆ ರೀತಿ ಇರ್ತಾರೆ. ಹಾಗೆ ಇವ್ರು ಸುತ್ತಮುತ್ತ ಎಲ್ಲ ತುಂಬ ನೀಟಾಗಿ ಕ್ಲೀನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿ. ಹಾಗೆ ತುಂಬ ಅಗ್ರೆಸಿವ್ ಆಗಿರ್ತಾರೆ. ಯಾವುದಾದ್ರೂ ವಿಷಯ ಮಾಡಬೇಕು ಅಂದರೆ ಪದೇ ಪದೇ ಅದ್ರ ಬಗ್ಗೆ ನೋಡೋದು, ಅದು ಸರಿ ಇದೆಯಾ ಇಲ್ವಾ ಈ ರೀತಿ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಅದರಿಂದನೇ ಎಷ್ಟೊಂದು ಕೆಲಸಗಳು ಇದಾಗುತ್ತೆ. ಮತ್ತು ಇವರು ಫಾರ್ ಎಕ್ಸಾಂಪಲ್ 22nd ಮೇಜರಾಗಿ ಬಾರ್ನ್ ಆಗಿದ್ರೆ ಸಡನ್ ವೆಲ್ತ್ ಸಡನ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣವನ್ನು ಸಂಪಾದನೆ ಕೂಡ ಮಾಡ್ತಾರೆ, ಹಾಗೆ ಅಷ್ಟೇ ಕಳ್ಕೊತಾರೆ. ಯಾಕೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಇಂದ. ಯಾಕಂದರೆ ನನ್ನಿಂದ ಎಲ್ಲ ಆಗುತ್ತೆ ಅನ್ನೋದು ಅವರಲ್ಲಿ ಇರುತ್ತಲ್ಲ, ಅದಕ್ಕೆ ಅವರ ಓವರ್ ಕಾನ್ಫಿಡೆನ್ಸ್ ಇಂದ ಲಾಸ್ ಅನ್ನು ಕೂಡ ಪಡ್ಕೋತಾರೆ. ರಿಲೇಷನ್ಶಿಪ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಬರುತ್ತೆ, ಯಾಕಂದರೆ ಇವರು ತುಂಬ ಈಗೋಯಿಸ್ಟಿಕ್ ಆಗಿರೋದ್ರಿಂದ ಯಾವುದೇ ಪಾರ್ಟ್ನರ್ಸ್ ಜೊತೆನೂ ಹೊಂದಾಣಿಕೆ ಇವ್ರಿಗೆ ಆಗಲ್ಲ. ಸೊ ಯಾರೆಲ್ಲ 5th ಬಾರ್ನ್ ಆಗಿದ್ದಾರೆ ಅವ್ರ ಡ್ರೈವರ್ ನಂಬರ್ ಬಂದು 5 ಆಗಿರುತ್ತೆ. ಅವ್ರದ್ದು ಮೇಜರ್ ಪರ್ಸ್ನಾಲಿಟೀಸ್ ಬಂದು ತುಂಬ ಚಾರ್ಮಿಂಗ್ ಆಗಿರ್ತಾರೆ. ಯಾಕಂದರೆ 1 to 9 ಏನೇನು ನಂಬರ್ಸ್ ಇದೆ, 5 ಬಂದು ಲಕಿಯೆಸ್ಟ್ ನಂಬರ್ ಅಂತ ಹೇಳ್ತೀವಿ ನ್ಯೂಮರಾಲಜಿ. ಯಾಕಂದರೆ ಬ್ಯಾಲೆನ್ಸ್ ನಂಬರ್ ಅದು. ಲೈಫಲ್ಲಿ ಯಾವುದೇ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಅವ್ರು ನೋಡಲ್ಲ. ಫಾರ್ ಎಕ್ಸಾಂಪಲ್ 2nd ಬಾರ್ನ್ 4th ಬಾರ್ನ್ 8th ಬಾರ್ನ್ ಅವ್ರು ಎಷ್ಟು ಸ್ಟ್ರಗಲ್ ಪಡ್ತಾರೆ, ಆ ಸ್ಟ್ರಗಲ್ ಬಂದು 5th ಬಾರ್ನಲ್ಲಿ ಇರಲ್ಲ. ತುಂಬ ಕ್ಯಾಲ್ಕುಲೇಟಿವ್ ಇರ್ತಾರೆ. ಇವ್ರದ್ದು ಪ್ರೊಫೆಷನ್ ಬೇಕಾದರೆ ನೀವು ಚಾರ್ಟೆಡ್ ಅಕೌಂಟೆಂಟ್ ತೊಗೋಬೋದು, ಅಕೌಂಟಿಂಗ್ ರಿಲೇಟೆಡ್ ತೊಗೋಬೋದು, ಇದರಿಂದ ತುಂಬ ಉಪಯೋಗ ಆಗುತ್ತೆ. ಆದರೆ ಇವ್ರದ್ದು ನೆಗೆಟಿವ್ ಪಾಯಿಂಟ್ ಅಂತ ತಗೊಂಡ್ರೆ ಲೇಸಿ ಇರ್ತಾರೆ ಮತ್ತು ಇವ್ರಿಗೆ ಫ್ರೀಡಮ್ ಲವರ್ ಆಗಿರ್ತಾರೆ ತುಂಬ. ಇವ್ರಿಗೆ ಯಾರೇ ಬಂದು ಹೀಗೆ ಮಾಡು ಹಾಗೆ ಮಾಡು ಅಂದರೆ ಒಪ್ಕೊಳ್ಳೋಂಥ ವ್ಯಕ್ತಿ ಇಲ್ಲ. 9 to 5 ಜಾಬ್ಗೆ ಪರ್ಫೆಕ್ಟ್ ಮ್ಯಾಚ್ ಇರ್ತಾರೆ. ಆದರೆ 9 to 5 ಅಂದರೆ 4:45 ಎಷ್ಟೊತ್ತು ಕೆಲಸ ಮುಗಿದ್ಬಿಟ್ಟಿರ್ಬೇಕು. ಅದಾದ್ಮೇಲೆ ಅವ್ರು ಯಾವುದೇ ಎಕ್ಸ್ಟ್ರಾ ಕೆಲಸವನ್ನು ತಗೊಳ್ಳಲ್ಲ. ಅದೇ ಅಕಸ್ಮಾತ್ 55 ರಿಪೀಟಿವ್ ನಂಬರ್ ಆಗಿದೆ ಅಂದರೆ ಪಕ್ಕದಲ್ಲೇ ಒಂದು ರೆಸಿಗ್ನೇಷನ್ ಲೆಟರನ್ನು ಇಟ್ಕೊಂಡಿರ್ತಾರೆ. ಅಂದರೆ ಅವರ ಸೀನಿಯರ್ಸ್ ಅವ್ರಿಗೆ ಏನು ಹೇಳಬಾರ್ದು ಅನ್ನೋ ಥರ ವ್ಯಕ್ತಿತ್ವ ಇರುತ್ತೆ. ತುಂಬ ಚಾರ್ಮಿಂಗ್ ಕೂಡ ಇರ್ತಾರೆ. ತುಂಬ ಅವರನ್ನು ನೋಡಿ ಬೇಗ ಅಟ್ರಾಕ್ಟ್ ಆಗ್ತಾರೆ ಜನ. ಅಷ್ಟು ಒಳ್ಳೆ ನಂಬರ್ ಆಗಿರುತ್ತೆ ನಂಬರ್ 5. ನೆಕ್ಸ್ಟ್ ಬಂದು ನಂಬರ್ 6 ಬಂದು ವೀನಸ್ ನಂಬರ್ ಆಗಿದೆ. ವೀನಸ್ ಅಂದರೆ ಫ್ಯಾಮಿಲಿ, ಲವ್, ಈ ರೀತಿ ನಂಬರ್ ಅದು. ತುಂಬ ಅಂದರೆ ಜಾಯ್ಫುಲ್ ಆಗಿರ್ತಾರೆ. ಆಮೇಲೆ ತುಂಬ ಮ್ಯಾನಿಪ್ಯುಲೇಟಿವ್ ಆಗಿರ್ತಾರೆ. ಅವ್ರಿಗೆ ಏನಾದರೂ ವಿಷಯ ಆಗಬೇಕು ಅಂದರೆ ಸಮಾಧಾನವಾಗಿ ಮಾತಾಡಿನೇ ಒಪ್ಪಿಸ್ಬಿಡ್ತಾರೆ. ಆ ರೀತಿ ನಂಬರ್ ಆಗಿರುತ್ತೆ 6. ಮತ್ತು ವೆಲ್ತ್ ಕೂಡ 6ಅನ್ನು ರೆಸೊನೇಟ್ ಮಾಡೋಕ್ಕಾಗುತ್ತೆ. ಯಾರಿಗೆಲ್ಲ ಮನೆ ಕಡೆಯಿಂದ ಆಸ್ತಿ ಇರುತ್ತೆ, ಅಂದರೆ ಮುತ್ತಾತಂದಾಗಿರ್ಬೋದು, ಅಪ್ಪನ ಆಸ್ತಿ ಎಲ್ಲ ಸಿಗುತ್ತೆ ಅಂದರೆ ಮೇಜರ್ ಆಗಿ 6 ನಂಬರ್ ರೆಸೊನೇಟ್ ಆಗಿದ್ರೆ ಇರುತ್ತೆ ಅಂತ. ಇನ್ನೊಂದು ನಂಬಿಕೆ ಇದೆ, ಏನು ಅಂದರೆ ಫಾರ್ ಎಕ್ಸಾಂಪಲ್ 6 ಚಾರ್ಟಲ್ಲಿ ಪ್ರೆಸೆಂಟ್ ಇದ್ದರೆ ಪೇರೆಂಟ್ಸ್ನ ಏಜ್ ಆದಮೇಲೆ ಪೇರೆಂಟ್ಸ್ನ ಅವ್ರು ಯಾವತ್ತೂ ಬಿಟ್ಕೊಡಲ್ಲ, ನಿಂತ್ಕೊಂಡು ನೋಡ್ಕೋತಾರೆ ಅನ್ನೋದನ್ನ ಹೇಳ್ತಾರೆ.